ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಳಗ್ಗೆ ಉರುಸ್, ಮಧ್ಯಾಹ್ನ ಶಿವಪೂಜೆ. ದರ್ಗಾದಲ್ಲಿ ಸಾಮರಸ್ಯವೋ ಸಮರದ ಫಲವೋ? ರಾಜ್ಯದ ಗಮನ ಸೆಳಿತಾ ಇರೋದು ಯಾಕೆ? ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆ. ಕಳೆದ ವರ್ಷದವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ಭಾವೈಕ್ಯತೆಯಿಂದ ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಒಂದ್ ಕಡೆ ಉರುಸು ಮತ್ತು ಒಂದ್ ಕಡೆ ಶಿವಪೂಜೆ ಎರಡೂ ಕೂಡ ನಡೀತಾ ಇತ್ತು. ಆದರೆ ಕಳೆದ ವರ್ಷದಿಂದ ಮಾತ್ರ ಅಲ್ಲಿ ಆದಂತ ಅಹಿತಕರ ಘಟನೆಯಿಂದಾಗಿ ಸಾಕಷ್ಟು ಭದ್ರತೆಯನ್ನ ಒದಗಿಸುವಂತಾಗಿದೆ. ಬೆಳಗ್ಗೆ 8 ಗಂಟೆ ಈಗ ಆಲ್ರೆಡಿ ಶುರುವಾಗಿದೆ. ಮಧ್ಯಾಹ್ನ 12 ಗಂಟೆವರೆಗೂ ಉರುಸ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಶಿವಪೂಜೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸಾಮರಸ್ಯಕ್ಕೆ ಸಾಕ್ಷಿಯಾಗಿರುವಂಥದ್ದು ಆಳಂದ ಲಾಡ್ಲೆ ಮಶಾಕ್. 15 ಮುಸ್ಲಿಮರಿಂದ ಉರುಸ್ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ. ಮಧ್ಯಾಹ್ನ 2ರಿಂದ ಸಂಜೆ 6ರವರೆಗೆ ಶಿವಪೂಜೆಯನ್ನ ಮಾಡಲಾಗುತ್ತೆ. 15 ಜನ ಹಿಂದೂಗಳಿಂದ ಶಿವಪೂಜೆಗೆ ಅವಕಾಶವನ್ನ ಮಾಡಿಕೊಡಲಾಗಿರುವಂಥದ್ದು. 2 ಸಮುದಾಯಕ್ಕೆ ತಲಾ 4 ತಾಸು ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಲ್ಲಿ ಭದ್ರತೆಗೆ 1000 ಪೊಲೀಸರು, CCTV, ಡ್ರೋನ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಬಿಕಾಸ್ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳದಲ್ಲೇ SP ಇಶಾ ಪಂತ್ ಅವರು ಮೊಕ್ಕಾಂ ಹೂಡಿದ್ದಾರೆ. ಇಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ, ಕಳೆದ ವರ್ಷದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ನಡೆದಿರಲಿಲ್ಲ. ತುಂಬಾ ಭಾವೈಕ್ಯತೆ ಸಾಮರಸ್ಯದಿಂದಲೇ ಅಲ್ಲಿ ಪೂಜೆ ನೆರವೇರಲಾಗ್ತಾ ಇತ್ತು. ಆದರೆ ಕಳೆದ ವರ್ಷ ಯಾರೋ ಒಬ್ಬ ವ್ಯಕ್ತಿ ಶಿವಪೂಜೆ ಏನ್ ಮಾಡಲಾಗ್ತಾ ಇತ್ತು ಅಲ್ಲಿ ಏನೋ ಮಾಡಿದ್ದ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಪೂಜೆಗೆ ಹೋದಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿರುತ್ತೆ. ಸುಮಾರು ದಿನಗಳ ಕಾಲ ಅಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿತ್ತು. ಈ ಬಾರಿ ಆ ರೀತಿಯಾಗಿ ಆಗಬಾರ್ದು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಂದೋಬಸ್ತ್ ನಾವು ಮಾಡಿದ್ದೀವಿ. ಈ ಬಂದೋಬಸ್ತ್ಗೆ ನಾವು 11 KSRP, 5 DAR, 4 QRT ಜೊತೆಯಲ್ಲಿ 1400 ಮೆನ್ ಆ್ಯಂಡ್ ಆಫೀಸರ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ ಇದ್ದಾವೆ ಮತ್ತು TMC ಲಿಮಿಟ್ಸಲ್ಲಿ 144 ಕೂಡ ಜಾರಿಯಾಗಿದೆ. 4 QRT ಮತ್ತು 5 DR ಪಾರ್ಟಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಸಿಟಿಯಿಂದ ಕೂಡ ಟ್ರಾಫಿಕ್ ಆಫೀಸರ್ಸ್ ಅನ್ನ ಸಿಬ್ಬಂದಿಯವರು ಬಂದಿದ್ದಾರೆ. ಸಾಮಾನ್ಯ ಜನ ಅವರ ಮನೆಯಲ್ಲಿ ಇರ್ತಾರೆ. ಈಗ ಹೊರಗಡೆಯಿಂದ ಪಟ್ಟಣ ಒಳಗಡೆ ಯಾರು ಹೋಗಂಗಿಲ್ಲ. ಯಾರು 15 ಜನದು ಲಿಸ್ಟ್ ಇದೆ ಅವರೇ ಹೋಗ್ತಾರೆ. ಅದು ಬಿಟ್ರೆ ಇಲ್ಲಿ ಯಾರು ಹೋಗಂಗಿಲ್ಲ. ಡೈವರ್ಷನ್ ಕೊಟ್ಟಿದ್ದೀವಿ. ಡೈವರ್ಷನ್ ತಗೊಂಡು ಹೋಗ್ತಾರೆ ಅವರು. ಮಾನ್ಯ ಹೈಕೋರ್ಟ್ ಇಂದ ಕೂಡ ನಮಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಸಂದಲ್ 8 ಗಂಟೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರುಣ್ ಕುಮಾರ್, ಕಳೆದ ವರ್ಷ ಕಲ್ಲು ತೂರಾಟ ಎಲ್ಲ ಆಗಿತ್ತು, ಅಹಿತಕರ ಘಟನೆ ಆಗಿತ್ತು, ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು. ಈ ಬಾರಿ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಮತ್ತೆ ಮಧ್ಯಾಹ್ನ ನಂತರ ಶಿವಪೂಜೆಗೆ ಅವಕಾಶ ಮಾಡಿಕೊಡುವಂತ ತಂಡದಲ್ಲಿ ಒಂದು 15 ಜನ ಇರ್ತಾರಲ್ಲ, ಅದರಲ್ಲಿ ಈ ಬಾರಿನೂ ಕೂಡ ಭಗವಂತ್ ಖೂಬಾ ಸೇರಿದಂತೆ ಸಾಕಷ್ಟು ಜನ ಶಾಸಕರು ಭಾಗವಹಿಸುವಂತ ಸಾಧ್ಯತೆ ಇದೆಯಾ? ಯಾರೆಲ್ಲ ಇದ್ದಾರೆ ಆ ಲಿಸ್ಟ್ ಅಲ್ಲಿ? ಹೌದು ಪೃಥ್ವಿ, ಕಳೆದ ಬಾರಿ ಏನೋ ಘಟನೆ ಆಗಿತ್ತು, ಈ ಬಾರಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಅಲ್ಲದೆ ಜಿಲ್ಲಾಧಿಕಾರಿಗಳು ಕೂಡ ಈ ಆಳಂದ ಪಟ್ಟಣದ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ. ಆದರೆ ಈಗ ಏನು 8 ಗಂಟೆಗಿಂತ 12 ಗಂಟೆವರೆಗೆ ಮುಸ್ಲಿಂ ಸಮುದಾಯದವರಿಗೆ ಮುಖಂಡರಿಗೆ ಇಲ್ಲಿ ಏನು 15 ಜನರಿಗೆ ಅವಕಾಶ ಸಂದಲ್ ಮಾಡಲು ಅವಕಾಶ ಮಾಡಿಕೊಡಲಾಗಿತ್ತು. ಈಗ ಒಳಗಡೆ 6 ಜನ ಏನು ಮುಸ್ಲಿಂ ಮುಖಂಡರು ಒಳಗಡೆ ಹೋಗಿರುವಂತದ್ದು. ಸಂದಲ್ದ ಗಂಧದ ಪೂಜೆಯನ್ನ ಮಾಡಿ ಸಂದಲ್ ಮಾಡಕ್ಕೆ ಕೂಡ ತಯಾರಿಯನ್ನು ಕೂಡ ಮಾಡ್ಕೊಂತ ಇದ್ದಾರೆ. ಇನ್ನೂ ಕೆಲವರು ಇನ್ನೂ ಕೂಡ ಬರೋರಿದ್ದಾರೆ. ಆದ್ರೆ ಈಗ 12 ನಂತರ 2 ಗಂಟೆವರೆಗೂ 2 ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಕೊಟ್ಟು ಅದಾದ ಬಳಿಕ 2 ಗಂಟೆಯಿಂದ 6 ಗಂಟೆವರೆಗೆ ಹಿಂದೂ ಮುಖಂಡರಿಗೆ ಅವಕಾಶ ಮಾಡಿಕೊಟ್ಟಿರುವುದು. ಅಲ್ಲದೆ 12 ಗಂಟೆಗೆ ಇನ್ನು ಸಿದ್ಧಲಿಂಗ ಸ್ವಾಮೀಜಿಗಳು ಮತ್ತು ಇನ್ನೂ 2-3 ಜನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಲ್ವ ಪತ್ರೆ ಪೂಜೆಯನ್ನ ಮಾಡಿ ಅದಾದ ಬಳಿಕ 2 ಗಂಟೆಗೆ ಒಳಗೆ ಶಿವಲಿಂಗ ಪೂಜೆಗೆ ತೆರಳುವಂತದ್ದು.
ಈಗ ಈ ಒಂದು 15 ಜನ ಹಿಂದೂ ಮುಖಂಡರ ಲಿಸ್ಟ್ ನಲ್ಲಿ ಆಂದೋಲ ಶ್ರೀಗಳು ಮತ್ತೆ ಕಡಗಂಚಿ ಶ್ರೀಗಳು ಸೇರಿದಂತೆ ಕೇಂದ್ರ ಸಚಿವರಾದಂತಹ ಭಗವಂತ ಖೂಬಾ ಮತ್ತೆ ಕಲಬುರಗಿ ಜಿಲ್ಲೆಯ ಎಲ್ಲ ಬಿಜೆಪಿ ಶಾಸಕರು ಮತ್ತು ಮುಖಂಡರಿಗೆ ಕೂಡ ಅವಕಾಶ ಮಾಡಿರುವಂತದ್ದು. ಹಾಗಾಗಿ ಅವರಿಗೂ ಕೂಡ 2 ಗಂಟೆಗೆ ಅವರಿಗೆ 15 ಜನರಿಗೆ ಅವಕಾಶ ಪೂಜೆ ಶಿವಲಿಂಗ ಪೂಜೆಗೆ ಅವಕಾಶ ಮಾಡಿಕೊಡಲಾಗಿದೆ. ಆದ್ರೆ 6 ಗಂಟೆ ನಂತರ ಯಾರು ಇರಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂತದ್ದು. ಆದ್ರೆ ಕಳೆದ ಬಾರಿ ನಡೆದಂತಹ ಘಟನೆ ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕಾಗಿ ಸುಮಾರು 1000ಕ್ಕೂ ಹೆಚ್ಚು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಸ್ವತಃ SP ಅವರು ಕೂಡ ಆಳಂದ್ ಪಟ್ಟಣದಲ್ಲಿ ಬೀಡು ಬಿಟ್ಟಿದ್ದು ಇಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ವಿಷಯಕ್ಕೂ ಕೂಡ ಒಂದು 8ರಿಂದ 12 ಗಂಟೆವರೆಗೂ ಉರುಸಿಗೆ ಅವಕಾಶ ಮಾಡಿಕೊಡ್ಲಾಗಿದೆಯಲ್ಲ. ಈಗ ಆಲ್ರೆಡಿ ಉರುಸು ಆರಂಭವಾಗಿದೆಯಾ? ಈಗ ಆಲ್ರೆಡಿ ಅವ್ರದ್ದೊಂದು 12 ಜನ ತಂಡಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತಲ್ಲ, ಅವರೆಲ್ಲರೂ ಒಳಗಡೆನೆ ಇದ್ದಾರಾ? 15 ಜನರ ಮುಸ್ಲಿಂ ಮುಖಂಡರ ಅನ್ಸಾರಿ ಅವರ ನೇತೃತ್ವದಲ್ಲಿ 15 ಜನರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ದರ್ಗಾ ಕಮಿಟಿ 15 ಜನರು ಕೂಡ 15 ಜನರಲ್ಲಿ 6 ಜನ ಈಗ ದರ್ಗಾ ಒಳಗಡೆ ಹೋಗಿ ಈಗ ಸಂದಲ್ ಪೂಜೆಯನ್ನು ಮಾಡ್ತಿರುವಂತದ್ದು. ಆದ್ರೆ ಇನ್ನು ಬರುವವರು ಇದ್ದಾರೆ ಅಥವಾ ಬರ್ತಾರ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ಅಲ್ಲಿ ಹೋದಂತವ್ರು ಇನ್ನು 6 ಜನ ಪೂಜೆನ ಸಲ್ಲಿಸಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಲ್ಲದೆ ಆ ಮುಸ್ಲಿಂ ಮುಖಂಡರು ಕೂಡ ಇನ್ನೂ ಬರೋರು ಇದ್ದಾರೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು. ಮತ್ತೆ ಆಳಂದ್ ಪಟ್ಟಣದಲ್ಲಿ ಬರುವಂತಹ ಇಲ್ಲಿ ಈ ಕಡೆಯಿಂದ ಹೋಗುವವರಿಗೆ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡಿ ಸುಮಾರು 10 ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಇಲ್ಲಿ ಬರುವಂತಹ ವಾಹನಗಳಿಗೆ ಬೇರೆ ಕಡೆ ಹೋಗುವಂತಹ ವಾಹನಗಳ ರೂಟ್ ಅನ್ನ ಡೈವರ್ಟ್ ಮಾಡಲಾಗಿರುವಂತದ್ದು. ಇಲ್ಲಿ ಪಟ್ಟಣ ಬರುವಂತಹ ಎಲ್ಲಾ ವಾಹನಗಳು ಕೂಡ ಕಟ್ಟೆಚ್ಚರನ ವಹಿಸಿ ಎಲ್ಲಾ ವಾಹನಗಳನ್ನು ತಪಾಸಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. 2 ಗಂಟೆಗೆ ಮತ್ತೆ ಹಿಂದೂ ಮುಖಂಡರು ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಆದ್ರೆ ಕಳೆದ ಬಾರಿಯೂ ಕೂಡ ಹಿಂದೂ ಮುಖಂಡರು ಪೂಜೆ ಸಲ್ಲಿಸೋಕೆ ತೆರಳುವಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಕಾರು ಮತ್ತು ಜಿಲ್ಲಾಧಿಕಾರಿ ಎಲ್ಲ ಶಾಸಕರ ಕಾರುಗಳಿಗೂ ಕೂಡ ಕಲ್ಲನ್ನು ಎಸೆಯಲಾಗಿತ್ತು. ಆದ್ರೆ ಈ ಬಾರಿ ಅಂತಹ ಒಂದು ಘಟನೆ ನಡೆದಂತೆ ಎಲ್ಲಾ ಒಂದು ಈ ಹಿಂದೆ ನಡೆದಂತ ಘಟನೆಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಬಾಂಡವರನ್ನು ಮಾಡಲಾಗಿದೆ. ಅಲ್ಲದೆ ಇಲ್ಲಿ ಇದ್ದಂತ ಪ್ರತಿ ಮನೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.